ನಮಸ್ಕಾರ ಸ್ನೇಹಿತರೆ, ಯಶಿ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಅವಕಾಡೊ ಟೋಸ್ಟ್ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: ಅವಕಾಡೊ ಮಾರ್ಕೆಟಲ್ಲಿ ನಾನಾ ಥರವಾದ ಸಿಗುತ್ತೆ. ಅದರಲ್ಲಿ ಇದು ಒಂಥರ ಅವಕಾಡೊ. ಇದು ನೋಡಿ, ಈ ಥರ ಮೆತ್ತಗೆ ಹಣ್ಣಾಗಿರಬೇಕು. ಮತ್ತು ಈ ಬ್ರೆಡ್ಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಇಲ್ಲ ಓವನ್ ಏನಾದರೂ ಮಾಡ್ಕೋಬೋದು, ಗ್ರಿಲ್ ಮಾಡ್ಕೋಬೋದು, ಇಲ್ಲ ಹೆಂಚಿಮೇಲಾದರೂ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಒಂದು ದೊಡ್ಡ ಸೈಜ್ ಆಗೋಷ್ಟು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಪೆಪ್ಪರ್ ಪೌಡರು ಅರ್ಧ ಟೀ ಚಮಚ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ, ಖಾರಕ್ಕೆ ತಕ್ಕ ಸ್ವಲ್ಪ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಅವಕಾಡೊ ಸಿಪ್ಪೆ ತೆಗೆದು ಮತ್ತು ಈ ಥರ ಒಳಗಡೆ ತಿರುಳನ್ನು ತಗೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ನಾವು ಹಚ್ಚಿಟ್ಕೊಂಡಂಥ ಈರುಳ್ಳಿ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್ ಹಾಕಿದೆ. ಸ್ವಲ್ಪ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಅವಕಾಡೊ ತೊಗೊಂಡ್ರೆ 4 ಬ್ರೆಡ್ ಟೋಸ್ಟ್ಗೆ ಇದು ಸರೋಗುತ್ತೆ. ಎಲ್ಲ ಇದು ತರಕಾರಿ ನೀಟಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ನಿಂಬೆಹಣ್ಣು, ದೊಡ್ಡ ಸೈಜ್ ಆಗೋಷ್ಟು ನಿಂಬೆಹಣ್ಣಿದೆ, ಅರ್ಧ ಸೈಜು. ಅದನ್ನು ನಾನು ಈಗ ನೀಟಾಗಿ ಇದಕ್ಕೆ ಅವಕಾಡೊ ಮಿಕ್ಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಿಂಡ್ಕೊತಾ ಇದ್ದೀನಿ ರಸನ. ಸ್ವಲ್ಪ ನಿಂಬೆಹಣ್ಣು ರಸ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಅವಕಾಡೊ ಬಟರ್ ಫ್ರೂಟ್ ಅಂತಾರೆ, ಮತ್ತು ಅವಕಾಡೊ ಅಂತಾರೆ ಇದನ್ನು. ಇದು ಬಟರ್ ಫ್ರೂಟ್ ಸ್ವಲ್ಪ ಸಪ್ಪೆ ಇರೋದ್ರಿಂದ ನಿಂಬೆಹಣ್ಣು ಹುಳಿ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಎಲ್ಲ ನಿಂಬೆಹಣ್ಣು ಹಿಂಡ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಕಾಡೊ ತುಂಬ ಹೆಲ್ತಿ. ಹಾಗೆ ಮತ್ತು ಇದು ಅವಕಾಡೊಲ್ಲಿ ಟೋಸ್ಟ್ ಇಲ್ಲದ್ರೆ ಮತ್ತು ನಾವು ಬೇರೆ ಬೇರೆ ಥರ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಜ್ಯೂಸು ಮಾಡಿದ್ರೆ ತುಂಬ ಹೆಲ್ದಿ ಮತ್ತು ಹಾಗೆ ಆರೋಗ್ಯವಾಗಿರುತ್ತೆ. ಜ್ಯೂಸ್ ಬೇಡ ಅನ್ನೋರು ಈ ಥರ ಟೋಸ್ಟಲ್ಲಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ಥರ ಎಲ್ಲ ನಾನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಹಾಗೇ ತಿನ್ಬೋದು. ಹಾಗೆ ತಿನ್ನೋದಕ್ಕಿಂತ ಈ ಥರ ಬ್ರೆಡ್ ಮೇಲೆ ರೋಸ್ಟ್ ಮಾಡಿ ತಿನ್ನೋದ್ರಿಂದ ಇನ್ನೂ ರುಚಿ ಜಾಸ್ತಿ ಬರುತ್ತೆ. ನಾನು ಬ್ರೆಡ್ ಫುಲ್ಲು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಈಗ ಇದೊಂಥರ ಬ್ರೇಕ್ಫಾಸ್ಟ್ಗೆ ಮತ್ತು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.